ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಬೆಳ್ಳಾವಿ ಗ್ರಾಮದಲ್ಲಿ ಸುಮಾರು 1000 ವರ್ಷ ಇತಿಹಾಸವಿರುವ ಬಸವೇಶ್ವರ ದೇವಾಲಯದಲ್ಲಿ ನಿಧಿ ಕಳ್ಳರು ಬಸವೇಶ್ವರ ಮೂರ್ತಿಯನ್ನ ಧ್ವಂಸಗೊಳಿಸಿ ನಿಧಿಗಾಗಿ ತೋಡಿರುತ್ತಾರೆ. ಎಂದಿನಂತೆ ದೇವಾಲಯದ ಪೂಜೆ ಮಾಡಲು ಪೂಜಾರಿ ನಂಜುಂಡಪ್ಪನವರು ನಿಧಿಗಳ್ಳರು ತೋಡಿರುವುದನ್ನು ನೋಡಿ ಗ್ರಾಮಸ್ಥರಿಗೆ ವಿಷಯವನ್ನ ತಿಳಿಸಿ ಮಾಲೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಹ ದಾಖಲಿಸುತ್ತಾರೆ. ನಿಧಿ ಕಳ್ಳರಿಗೆ ಗೊತ್ತು. ಬೆಳ್ಳಾವಿಯ ಸುತ್ತಮುತ್ತ ದೇವಾಲಯಗಳು ಹಾಗೂ ಕೃಷಿ ಭೂಮಿಗಳಲ್ಲಿ ಇದೇ ರೀತಿ ಸುಮಾರು ವರ್ಷಗಳಿಂದ ನಿಧಿ ಕಳ್ಳರು ಪೂಜೆ ಪುರಸ್ಕಾರಗಳನ್ನು ಮಾಡಿ ಶಾಸನ ಕಲ್ಲುಗಳ ಹತ್ತಿರ ಹಾಗೂ ದೇವಾಲಯಗಳ ಅಕ್ಕಪಕ್ಕ ತೋಡಿರುವುದು ಹೊಸದೇನಲ್ಲ. ಇತ್ತೀಚೆಗೆ ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿಯ ತರ ಮಾಲೂರು ತಾಲೂಕಿನ ಬೆಳ್ಳಾವಿ ಗ್ರಾಮದ ಸುತ್ತಮುತ್ತಲೂ ಸಿಗುತ್ತದೆ ಎಂಬ ನಿಧಿ ಕಳ್ಳರ ನಂಬಿಕೆ. ಬೆಳ್ಳಾವಿ ಗ್ರಾಮಕ್ಕೆ 106 ವರ್ಷಗಳ ಇತಿಹಾಸವಿದೆ. ಮೈಸೂರು ಮಹಾರಾಜರ ಕಾಲದಲ್ಲಿ ಈ ಗ್ರಾಮಸ್ಥರು ಅರಮನೆಯಲ್ಲಿ ಕೆಲಸ ಮಾಡಿರುವಂತಹ ಇತಿಹಾಸವೂ ಕೂಡ ಇದೆ. ಹಾಗೂ ಶ್ರೀಮದ್ ಬೆಳ್ಳನ್ನಪುರಿ ವೀರಸಿಂಹಾಸನ ಸಂಸ್ಥಾನ ಮಠವೂ ಕೂಡ ಇದೆ. ಹಾಗಾಗಿ ನಿಧಿಗಳ ಹಾವಳಿ ಬೆಳ್ಳಾವಿ ಗ್ರಾಮದ ಸುತ್ತಮುತ್ತ ಆವರಿಸಿಕೊಂಡಿದೆ. ಈ ನಿಧಿ ಕಳ್ಳರನ್ನ ಹಿಡಿದು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಬೆಳ್ಳಾವಿ ಗ್ರಾಮಸ್ಥರ ಅಳಿಲು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.
ಕೆಳಗೆ ಕಲಿಸ್ ನೋಡಿರೋದು. ಇದ್ರ ಕೆಳಗೆ ಏನಾರ ಇದ್ದಾತು ಅಂತ. ಇಲ್ಲ ಅಲ್ಲಿ ನೋಡಿ ಇದು ಮಾಡಿದ್ದಾರೆ. ನ್ಯಾಂಗ್ಲಿ ಹಿಡ್ಕೊಂಡ್ ಬಂದ್ರೆ ಒಂದು ಸಾಕೊಂಡ್ ಬಿಡೋಣ. ಇಲ್ಲ ಹಾವು ಬೇರೆ ಇದೆ ಅಂತ ಇದ್ರು, ಅದು ಹೆಂಗೆ ಹೇಳಿದ್ರು? ಹಾವು ಬೇರೆ ಐತೆ ಅಂತ ಇದ್ರು. ಹೇಳು ಸೋಮಣ್ಣ, ನಿಧಿಗಳ್ರು ಬೆಳಗಾವಿ ಹತ್ರ ಪ್ರಸಿದ್ಧವಾದ ಊರಿದು. ಸುಮಾರು ಒಂದು 500-600 ವರ್ಷಗಳ ಇತಿಹಾಸ. ರಾಜ ಮಹಾರಾಜರ ಕಾಲದಿಂದನೂ ಈ ಹಳ್ಳಿಯಿಂದ ಅಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಂಥ ಸ್ಥಳ ಇದು. ಹಾಗಾಗಿ ಇಲ್ಲಿ ಕಿಡಿಗೇಡಿಗಳು ನಿಧಿ ತೆಗ್ದಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಾ? ಎಷ್ಟು ಬಾರಿ ಈ ಥರ ಮಾಡಿದ್ದಾರೆ? 2 ಬಾರಿ, 3ನೇ ಬಾರಿ. ಮಾತಾಡು. ಮಾಲೂರು ತಾಲೂಕು ಬೆಳ್ಳಾವಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಬಸವೇಶ್ವರ ದೇವಸ್ಥಾನ. ಇಲ್ಲಿ ಎಲ್ಲ ಊರಿನವರೆಲ್ಲ ಮನೆಗಳಿತ್ತು. ಹಳೆ ಊರು ಇಲ್ಲೇ ಇದ್ದಿದ್ದು. ಆ ಹಳೆ ಊರು ಇಲ್ಲೇ ಇದ್ದು. ಆ ಒಂದು ಊರಿಗೆ ತಳ ದೇವಾಲಯದ ಬಸವೇಶ್ವರ ಸ್ವಾಮಿ ದೇವಸ್ಥಾನನ ಮುಜರಾಯಿ ಇಲಾಖೆಯಿಂದ ನಿರ್ಮಾಣಗೊಂಡಿರ್ತದೆ. ಇಲ್ಲಿ ಸುಮಾರು ವರ್ಷಗಳಿಂದ ದೇವಸ್ಥಾನ ಶಿಥಿಲಗೊಂಡಿದ್ದು, ಇದನ್ನು ಬಂಡವಾಳವಾಗಿ ಇಟ್ಕೊಂಡು ಯಾರೋ ಕಿಡಿಗೇಡಿಗಳು ನಿನ್ನೆ 2 ಬಾರಿ ಮೊದಲು 2 ಬಾರಿ ಟ್ರೈ ಮಾಡಿದರು. ಈಗ 3ನೇ ಬಾರಿ ಆ ಒಂದು ದೇವಸ್ಥಾನನ ವಿಗ್ರಹವನ್ನು ಶಿಥಿಲ ಮಾಡಿ ಈಗ ಅದನ್ನು ನಿಧಿ ಎತ್ತುವಂಥ ಕೆಲಸ ಮಾಡಿ ಏನೋ ಅಡಚಣೆಯಾಗಿ ಅರ್ಧಕ್ಕೆ ನಿಲ್ಲಿಸಿ ಹೋಗಿರ್ತಾರೆ. ಇದರ ವಿಚಾರವಾಗಿ ಊರಿನ ಗ್ರಾಮಸ್ಥರು ನಿನ್ನೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿರ್ತಾರೆ. ಕಂಪ್ಲೇಂಟ್ ಎಲ್ಲ ಆಗಿದೆ ಪೊಲೀಸ್ ಸ್ಟೇಷನಲ್ಲಿ. ಮುಜರಾಯಿ ಇಲಾಖೆಗೂ ಕೂಡ ತಿಳಿಸಿರ್ತೀರಿ. ಸಂಪೂರ್ಣವಾಗಿ ಇದನ್ನು ಮುಜರಾಯಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಇದನ್ನು ತನಿಖೆ ಮಾಡಿ ಈ ಒಂದು ದೇವಾಲಯನ ಮರು ಜೀರ್ಣೋದ್ಧಾರ ಮಾಡಬೇಕು. ಹಾಗೆಯೇ ಈ ದುಷ್ಕೃತ್ಯ ನಡೆತಕ್ಕಂಥ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊತೀನಿ. ಇತ್ತೀಚೆಗೆ ಗದಗಿನ ಲಕ್ಕೊಂಡೆಯಲ್ಲಿ ನಿಧಿ ಸಿಕ್ಕದ ಒಂದು ಆಧಾರದ ಮೇಲೆ ಈ ರೀತಿ ಪುರಾತನ ದೇವಸ್ಥಾನಗಳನ್ನು ಕಿಡಿಗೇಡಿಗಳು ನಿಧಿಗಾಗಿ ಹಾಳು ಮಾಡೋದಕ್ಕೆ ಏನೋ ಪ್ರಯತ್ನ ಪಡ್ತಿದ್ದಾರಾ? ಇರ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ವರದಿ ಆಗಿರ್ತದೆ. ಆ ಒಂದು ಇದನ್ನ ಇಟ್ಕೊಂಡು ಇದರಲ್ಲೂ ಇರ್ಬೋದು ಅಂತೇಳಿ ಮಾಡಿರ್ಬೋದು. ಯಾರು ಮಾತಾಡ್ತೀರಿ? ಪೂಜೆ ಪೂಜೆ ಯಾರು ಮಾಡ್ತಾ ಇದ್ರು ಡೈಲಿ? ನೀವು ಯಾವಾಗ ಅಗ್ದಿರೋದು ಗೊತ್ತಾಯ್ತು ನಿಮಗೆ? ಪೂಜೆ ಮಾಡಕ್ ಬಂದಾಗ. ಆ ಶಾಸನ ಕಲ್ಲುಗಳೇನಾದರೂ ಡ್ಯಾಮೇಜ್ ಮಾಡಿದಾರಾ? ಒಂದು ದುಃಖಕರ ಘಟನೆ ಮತ್ತೆ ವಿಷಾದನೀಯ ಘಟನೆ ಇಲ್ಲಿ ನಡೆದಿರ್ತಕ್ಕಂಥದ್ದು ಬೆಳ್ಳಾವಿಯಲ್ಲಿ. ಈ ಬೆಳ್ಳಾವಿ ಸುತ್ತಮುತ್ತ ನಿಧಿ ಇರೋದು ನಿಧಿಗಾರರಿಗೆ ಮಂದಟ್ಟಾಗಿದೆ ಚೆನ್ನಾಗಿ. ಸುಮಾರಷ್ಟು ಶಾಸನ ಕಲ್ಲುಗಳು ಐತೆ. ಇಲ್ಲಿ ಮಾತ್ರನೇ ಇಲ್ಲ, ಇನ್ನ ಅಲ್ಲಿ ಇನ್ನೊಂದು ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಅವರು ಎಲ್ಲೆಲ್ಲಿ ಏನೇನೋ ಕೇಳ್ಕೊಂಡು ಬಂದವ್ರೆ, ಹುಡುಕಾಡ್ಕೊಂಡು ಬಂದವ್ರೆ ಗೊತ್ತಿಲ್ಲ. ಒಂದೇ ಸರಿ ಬರೋಕ್ಕಾಗಲ್ಲ. ಸುಮಾರು ದಿವಸಗಳ ಗೊತ್ತಾಗುತ್ತೆ. ತನಿಖೆ ಮಾಡಿದ್ರೆ ಇದರಿಂದ ಏನೋ ಹಿನ್ನೆಲೆ ಏನೋ ಗೊತ್ತಾಗ್ತದೆ. ಮೊದಲು 2 ಬಾರಿ ಮಾಡೋರು.